ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೊಮ್ಮೆ ನಿಮ್ಮೆದುರಿಗೆ 8ನೇ ವಚನ ವಿಶ್ಲೇಷಣೆಯೊಂದಿಗೆ. ಹದ್ದಿನಂತೆ ಗುರಿ ಇಟ್ಟೊಡೆ, ಇರುವೆಯಂತೆ ಪ್ರಯತ್ನ ಪಟ್ಟೊಡೆ. ಹದ್ದಿನಂತೆ ಗುರಿ ಇಟ್ಟೊಡೆ, ಇರುವೆಯಂತೆ ಪ್ರಯತ್ನ ಪಟ್ಟೊಡೆ. ಜೇನು ನೊಣದಂತೆ ಶ್ರಮ ವಹಿಸಿದೊಡೆ, ಜೇನು ನೊಣದಂತೆ ಶ್ರಮ ವಹಿಸಿದೊಡೆ. ಜಯ ಖಚಿತವೆಂದ ನಮ್ಮ ಕಲಾ ಸಂಗಮನಾಥ, ಜಯ ಖಚಿತವೆಂದ ನಮ್ಮ ಕಲಾ ಸಂಗಮನಾಥ. ಯಾವ ರೀತಿ ಈ ಹದ್ದು ಸಮುದ್ರದಾಳದಲ್ಲಿರುವಂತಹ ಮೀನನ್ನು ಕೂಡ ಹೇಗೆ ತನ್ನ ಗುರಿಯನ್ನ ಇಟ್ಟು ಹೆಕ್ಕಿ ತೆಗೆಯುತ್ತೋ, ಹಾಗೆ ನಾವು ಒಂದು ಅಚಲವಾದ ಗುರಿಯನ್ನ ಇಟ್ಕೊಂಡಾಗ ನಮಗೆ ಜಯ ಸಿಗುತ್ತೆ. ಕೇವಲ ಗುರಿ ಒಂದಷ್ಟೇ ಅಲ್ಲ, ಗುರಿಯ ಜೊತೆಗೆ ಪ್ರಯತ್ನನೂ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಸೊ ಈ ಗುರಿ, ಪ್ರಯತ್ನ, ಶ್ರಮ ಈ ಮೂರು ಯಾರಲ್ಲಿ ಇರುತ್ತವೆಯೋ ಅವರು ಖಂಡಿತವಾಗಿ ಈ ಗೆಲುವಿನ ಶಿಖರವನ್ನ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಣ್ಣ ಇರುವೆ ಕಾಳು ಹೊತ್ತು ಗೋಡೆ ಏರುವುದು, ಗೋಡೆ ಏರಿ ಜಾರಿ ಬಿದ್ದು ಮತ್ತೆ ಸಾಗುವುದು. ಶ್ರಮ ವಹಿಸಿ ಕಷ್ಟಪಟ್ಟು ದುಡಿದಲ್ಲಿ ವ್ಯರ್ಥವಾಗುವುದಿಲ್ಲ, ಪ್ರಯತ್ನಶೀಲರಾದವರ ಬಳಿ ಸೋಲು ಸುಳಿಯುವುದಿಲ್ಲ. ಯಾರು ನಿರಂತರವಾಗಿ ತಮ್ಮ ಪ್ರಯತ್ನದಲ್ಲ ಇರ್ತಾರೋ ಅವರು ಸೋಲಿನ ರುಚಿ ಉಣ್ಣುವುದಿಲ್ಲ. ಅದೇ ರೀತಿಯಾಗಿ ಈ ಜೇನ್ನೊಣ ಯಾವ ರೀತಿಯಾಗಿ ಇಡೀ ದಿನ ದುಡಿದು ಸಿಹಿಯಾದ ಜೇನನ್ನು ಸಂಗ್ರಹಿಸುತ್ತೋ, ಹಾಗೆ ನಾವು ಕೂಡ ಶ್ರಮ ವಹಿಸಿದಾಗ ಈ ಜಯ ಎನ್ನುವಂತಹ ಸಿಹಿಯನ್ನ ಉಂಡು ಈ ಒಂದು ಜಯದ ಶಿಖರವನ್ನ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಯಶಸ್ಸಿನ 3 ಗುಟ್ಟುಗಳು ಗುರಿ, ಪ್ರಯತ್ನ, ಶ್ರಮ ಅಂತ ಹೇಳ್ತಾ ಧನ್ಯವಾದಗಳು.